ಪೊಲಿಟಿಕಲ್ ಆಗಿ ಇಡಿ ದಾಳಿ ಹಿಂದೆ ಕಾಂಗ್ರೆಸ್ನ ಮಹಾ ನಾಯಕರು ಕೈವಾಡ ಇದೆ ಅನ್ನುವಂಥ ಗಂಭೀರ ಆರೋಪ ಕುಮಾರಸ್ವಾಮಿ ಅವರು ನೆನ್ನೆ ಮಾಡಿದ್ದಾರೆ. ಅಂದರೆ ಪರಮೇಶ್ವರ್ ಅವರು ಇಡಿ ದಾಳಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರುವುದು ಕೂಡ ಆ ಮಹಾನಾಯಕ ಅನ್ನುವಂಥ ವಿಚಾರ ಇದೆ. ನೋಡಿ, ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳೋದಿಲ್ಲ. ನಾನು ಅವರನ್ನು 20 ವರ್ಷದಿಂದ ಅದಕ್ಕಿಂತ ಹೆಚ್ಚು ವರ್ಷದಿಂದ ನಾನು ನೋಡಿದ್ದೀನಿ. ಅವ್ರ ರಾಜಕೀಯ ಜೀವನಕ್ಕೆ ಸಕ್ರಿಯವಾಗಿ ಬಂದ ನಂತರ ಅವ್ರು ಯಾವಾಗಲೂ ಕೂಡ ಹಿಟ್ ಆ್ಯಂಡ್ ರನ್, ಸುಮ್ಮನೆ ಏನೋ ಹೇಳೋದು, ನನ್ನ ಜೇಬಲ್ಲಿ ಏನೋ ಇದೆ, ನನ್ನ ಕೈಯಲ್ಲಿ ಏನೋ ಇದೆ, ನನಗೇನೋ ಮಾಹಿತಿ ಇದೆ, ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಆ ಸೂಕ್ತ ಸಮಯ ಯಾವತ್ತೂ ಕೂಡ ಬಂದೂ ಇಲ್ಲ. ಮತ್ತು ಅನೇಕ ಸಂದರ್ಭ ಅವ್ರ ಸೂಕ್ತ ಸಮಯ ಬಂದು ಹೇಳಿದಾಗ ಅದರಲ್ಲಿ ಯಾವುದೇ ರೀತಿಯ 1% ಕೂಡ ಅದರಿಂದ ಏನೋ ಹೊಸ ವಿಷಯ ಹೊರಗೆ ಬಂದಿಲ್ಲ. ಅದರಿಂದ ಅವರ ಪ್ರತಿ ಸರಿ ಇದೇ ಥರ ಮಾತಾಡ್ತಾರೆ. ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗೋದಿಲ್ಲ. ನೋಡಿ, ಸುಮ್ಮನೆ ಇವೆಲ್ಲ ಇಡಿ ಯಾರ್ದು? ಇಡಿ ಇವಾಗ ದುರುಪಯೋಗ ಪಡಿಸ್ತಾ ಇರೋರು ಯಾರು? ಇವತ್ತು ಸುಪ್ರೀಂ ಕೋರ್ಟೇ ಇಡಿ ಇಲಾಖೆನ ಚೀಮಾರಿ ಆಗ್ತಾ ಇದೆ, ಪದೇ ಆಗ್ತಾ ಇದೆ. ಆ ಇಡಿ ಸಂಸ್ಥೆಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಈ ಥರ ಬಯಸ್ಕೊಳ್ಬೇಕು ಒಂದು ಸಂಸ್ಥೆ? ಅದು ಉನ್ನತ ಸಂಸ್ಥೆ, ಇದು ತನಿಖಾ ಸಂಸ್ಥೆ. ಇದು ಎಷ್ಟು ನಿಷ್ಪಕ್ಷಪಾತವಾಗಿ ಇರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು. ಆದರೆ ಇವತ್ತು ಅದನ್ನೆಲ್ಲ ಬಿಟ್ಟು ಅವರು BJP ಪಾರ್ಟಿಯ ಒಂದು ಸಂಸ್ಥೆ ಆಗೋಗಿದೆ. ಅದರಿಂದ ಸುಪ್ರೀಂ ಕೋರ್ಟ್ ಮೊನ್ನೆನೂ ಕೂಡ ಇಡಿ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದು ಹಿಂದೆನೂ ಕೂಡ ಮಾತಾಡಿದ್ದಾರೆ. ಅಂದರೆ ಈ ಸಂಸ್ಥೆ ಇವತ್ತು ಪೊಲಿಟಿಕಲ್ ವೆಂಡೇಟಾಗಿ ಉಪಯೋಗಿಸ್ಕೊಂಡ್ರೆ ಇದು ಖಂಡಿತ ಒಪ್ಪುವಂಥದ್ದಲ್ಲ. ಈ ಥರ ನಮ್ಮ ದೇಶದಲ್ಲಿ ಆಗಬಾರ್ದು. ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಇದು ಇಡಿ ಅವರು ಕೇವಲ BJPಯನ್ನು ವಿರೋಧ ಮಾಡ್ತಕ್ಕಂಥವ್ರು, BJP ಜೊತೆ ಇಲ್ಲದೇ ಇರತಕ್ಕಂಥವ್ರು, ರಾಜಕೀಯವಾಗಿ ಮತ್ತು ಬೇರೆ ಬಿಸ್ನೆಸ್ ವ್ಯಾಪಾರ ಮಾಡೋರ ಮೇಲೂ ಕೂಡ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ